ವ್ಯಾಸ ವಿಶಾಲ ಬುದ್ಧೆ ಫುಲ್ಲಾರ ವಿಂದಾಯ ತಪತ್ರ ನೇತ್ರ ಅವರನ್ನು ವರ್ಣಿಸ್ತಾ ಇದ್ದಾರೆ. ಅರಳಿದ ಕಮಲದಂತೆ ಅವರ ಕಣ್ಣುಗಳಿದ್ದಾವೆ, ಅರಳಿದ ಕಮಲದ ಪತ್ರದಂತೆ. ಎಷ್ಟು ಚಂದ ಇರ್ತಾವ್ರಿ ಇದರದ್ದು. ಕಮಲ ಹೂವಿನ ಪತ್ರ ಹಂಗೆ ಹೇಮಾಮನಿದ ಕಣ್ಣಿದ್ದಂಗೆ ಇರ್ತಾವ್ರಿ, ಅಷ್ಟು ಚಂದ. ಹಂಗೆ ಅವರ ಕಣ್ಣುಗಳು ಅಷ್ಟು ಸುಂದರವಾಗಿದ್ದಾವೆ ಅಂತ ವರ್ಣಿಸ್ತಾರೆ. ಏನತ್ವಯ ಭಾರತ ತೈಲಪೂರ್ಣ, ಮಹಾಭಾರತ ಎನ್ನುವಂತಹ ತೈಲಪೂರ್ಣವಾಗಿರುವಂತಹ ಪಣತಿ ಇದೆ. ಅದರಲ್ಲಿ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ, ಅದರಲ್ಲಿ ಪ್ರಜ್ವಲಿಸುತ್ತಾ ಇರುವಂತಹ ಜ್ಞಾನ ಎನ್ನುವಂತಹ ದೀಪವನ್ನು ಹಚ್ಚಿದ್ದಾರೆ ಅವರು. ದೀಪ ಹಚ್ಚೋದು ಮುಖ್ಯವೋ ಅಥವಾ ಅದು ಪಣತಿ ಹ್ಯಾಂಗಿರ್ಬೇಕು ಅನ್ನೋದು ಮುಖ್ಯ ರೀ? ಏನಿಲ್ಲ ರೀ. सोने की पणती है, रेशम का बत्ती है, ಕಸ್ತೂರಿ ಕಾ ತೇಲ್ है. ಅದಕ್ಕೆ ದೀಪ ಹಚ್ಚಿದ್ರೂ ಸಹಿತ ಅದರ್ಲಿಂದು ಬೆಳಕು ಬೀಳ್ತೈತಿ. ಮಣ್ಣಿಂದ ಪಣತಿ ಐತಿ, ಅದಕ್ಕೆ ನಿಮ್ದು ಹತ್ತಿದನ ಬತ್ತಿ ಹಾಕೇವಿ, ಅದರಲ್ಲಿ ಕೊಬ್ಬರಿ ಎಣ್ಣೀರ ಹಾಕ್ರಿ, ಒಳ್ಳೆ ಎಣ್ಣೀರ ಹಾಕ್ರಿ, ಅದಕ್ಕೆ ಬೆಂಕಿ ಹಚ್ಚಿದ್ರೆ ಅದು ದೀಪವನ್ನು ಬೆಳಗ್ತೈತಿ. ಅದಕ್ಕಾಗಿ ಹೇಳ್ತಾರೆ, ಜೀವನದಲ್ಲಿ ಗುರು ಆಗಿದ್ದವನು ಯಾವುದೇ ಜಾತಿಯವನಾಗಿರಲಿ, ಅವನು ಬ್ರಾಹ್ಮಣನಾಗಿರ್ಬೇಕಂತ ನಿಯಮಿಲ್ಲ, ಅವನು ಅತ್ಯಂತಿಕ ಪಾಂಡಿತ್ಯವುಳ್ಳವನಾಗಿರ್ಬೇಕಂತಿಲ್ಲ, ಅವನು ಅತಿ ಎಲ್ಲ ಶಾಸ್ತ್ರಗಳನ್ನು ಕಂಠಸ್ಥ ಮಾಡಿದ್ದವನಾಗಿರ್ಬೇಕಂತಿಲ್ಲ. ಅವನಲ್ಲಿ ನನ್ನಲ್ಲಿರುವಂತಹ ಜೀವಭಾವವನ್ನು ನಾಶ ಮಾಡ್ತಾನಲ್ಲ, ಅವನೇ ಸದ್ಗುರು. ನಾವೇನು ತಿಳ್ಕೊತೇವ್ರಿ? ಜ್ಞಾನಕ್ಕೆ ನಮಗೆ ಇಂಥವರೇ ಇರಬೇಕಂತೇವ್ರಿ ನಾವು. ಅದಕ್ಕಾಗಿ ಹೇಳ್ತಾರೆ, ಜಾತಿ ನೀತಿ ಕುಲಗೋತ್ರ ದೂರಗುಂ ನಾಮ ರೂಪ ಗುಣದೋಷ ವರ್ಜಿತಂ. ಜಾತಿ ಕುಲ ಗೋತ್ರ ಯಾವುದೂ ನೋಡಬಾರ್ದ್ರಿ, ಕೇವಲ ಅವರ ಜ್ಞಾನವನ್ನು ಮಾತ್ರ ನೋಡಬೇಕು. ಹೀಗಾಗಿ ಇಲ್ಲೇ ಅವರ ವರ್ಣನೆ ಮಾಡ್ತಾ ಇದ್ದಾರೆ. ಎದಕ್ಕಂತ ಹೇಳಿದರೆ, ವ್ಯಾಸ ಮಹರ್ಷಿಯ ಜನನ, ವ್ಯಾಸ ಮಹರ್ಷಿಯ ಪೂರ್ವದ ಜೀವನ ನೋಡಿದ್ದೇ ಆದರೆ ಮತ್ಸ್ಯ ಕನ್ಯೆಯ ಮಗಾರೇವ. ಅವರವ್ವ ಮೀನಾ ತಿಂತಿದ್ಲು. ಅವರಮ್ಮನ ಮೈಯಾಗೆ ಬರೀ ಮೀನಿನ ವಾಸನೆನ ಬರ್ತಿತ್ತು, ಮತ್ಸ್ಯ ಗಂಧಿ ಇಲ್ಲ. ಮತ್ಸ್ಯ ಅಂದ್ರೆ ಮೀನ, ಗಂಧಿ ಅಂದ್ರೆ ವಾಸನೆ. ಆಕಿನ ಬಾಜುಕ್ಕೆ ಹೋದ್ರೂ ಗೊತ್ತಾಗ್ಬಿಡ್ತಿತ್ತು. ಅಂತಹ ಒಂದು ನಡುಗಡ್ಡೆಯಲ್ಲಿ, ಯಾವ ಜನರ ಸಂಪರ್ಕ ಇಲ್ಲದಿರುವಂತಹ ಕುಗ್ರಾಮದಲ್ಲಿ ನಡುಗಡ್ಡೆಯಲ್ಲಿ ಇದ್ದದ್ದಕ್ಕೆ ಆಕೆಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಆಕೆ ಬರೀ ಮೀನಾ ಹಿಡಿಯೋದು ಅಥವಾ ಇದನ್ನು ದೋಣಿಯಿಂದ ಈ ದಡದಿಂದ ಆ ದಡಕ್ಕೆ ಬಿಟ್ಟು ಬರುವಂತಹ ಅವಳು ಮತ್ಸ್ಯ ಕನ್ಯೆ ಆಗಿದ್ದಳು. ಅಂಥವರ ಮಗ ಇವನು ಅಪ್ಪ ಪರಾಶರರಿ. ಪಾರಾಶರ ಅಂದ್ರೆ ವ್ಯಾಸ, ಪರಾಶರ ಅಂತ ಹೇಳಿದ್ರೆ ಇವರ ಅಪ್ಪ ರೀ, ವ್ಯಾಸ ಮಹರ್ಷಿದ. ಅದಕ್ಕಾಗಿ ಹೇಳ್ತಾರೆ, ವಸಿಷ್ಠ, ಶಕ್ತಿ, ಪರಾಶರ, ವ್ಯಾಸ, ಶುಕ ಮಹರ್ಷಿ ಅಂತೇಳಿ ಗುರು ಪರಂಪರಾದಲ್ಲಿ ಅವರ ಪರಂಪರೆಯನ್ನು ಹೊಗಳ್ತಾರೆ. ವಸಿಷ್ಠನ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರನ ಮಗನ ವ್ಯಾಸ ಮಹರ್ಷಿ ರೀ. ವ್ಯಾಸರದ ಹೆಸರು ಕೃಷ್ಣ ದ್ವೈಪಾಯನ. ಕೃಷ್ಣ ಅಂದರೆ ಕರ್ರಗಿದ್ರು, ದ್ವೈಪಾಯನ ಅಂದರೆ ನಡುಗಡ್ಡೆಯಲ್ಲಿ ಹುಟ್ಟಿದ್ರು. ಅದಕ್ಕಾಗಿ ಈ ಶ್ಲೋಕದಲ್ಲಿ ಅವರನ್ನು ವರ್ಣಿಸ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದರೆ, ಜೀವನದಲ್ಲಿ ಯಾವಾಗಲೂ ಕೂಡ ಬುದ್ಧಿ, ಸುಂದರ ಬುದ್ಧಿ ಇರಬೇಕ್ರಿ, ಕುಬುದ್ಧಿ ಇರಬಾರ್ದ್ರಿ, ಸುಬುದ್ಧಿ ಇರಬೇಕು. ಯಾ ದೇವಿ ಸರ್ವಭೂತೇಷು ಬುದ್ಧಿ ರೂಪೇಣ ಸಂಸ್ಥಿತ. ದೇವಿ ಜಗನ್ಮಾತಾ ಎಲ್ಲಿ ನೆಲೆಸಿದ್ದಾಳೆ? ಬುದ್ಧಿಯ ಸ್ವರೂಪದಲ್ಲಿ ನೆಲೆಸಿದ್ದಾಳೆ. ಅದು ಸಹಿತ ಬುದ್ಧಿ ಹರಿತವಾಗಿರಬೇಕ್ರಿ, ಮಂದ ಬುದ್ಧಿ ಇರಬಾರ್ದ್ರಿ. ಐತಿ ಬುದ್ಧಿ, ಆದ್ರೆ ಮಂದ ಬುದ್ಧಿಯೊಳಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗೋದನ್ನೇ ಇಲ್ಲ ರೀ. ಅದಕ್ಕಾಗಿ ಬುದ್ಧಿ ಜಾಗೃತ ಆಗಬೇಕಾಗಿದ್ದೇ ಆದರೆ ಏನು ಮಾಡಬೇಕು? ಗಾಯತ್ರಿ ಮಂತ್ರ ಹೇಳ್ಬೇಕ್ರಿ. ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು, ಸೂರ್ಯೋದಯಕ್ಕಿಂತ ಮೊದಲು.
ಎದ್ದು ನೀವು ಎಲ್ಲ ನಿಮ್ಮದು ಎಕ್ಸಸೈಸ್ ಮಾಡಿರಿ, ಎಲ್ಲ ಮಾಡಿರಿ. 6-6:30 ತನಕ ಅಂದ್ರೆ ಸೂರ್ಯನಾರಾಯಣ ಬಂದೇ ಬಿಡ್ತಾನೆ. ಈಗೇನು ರೀ ಗೀಜರ್ ಹಾಕಿದ್ರೆ ಹಿಂಗೆ ನೀರು ಬೀಳ್ತೈತಿ. 2 ತಂಬಿಗೆ ಹಾಕ್ಕೊಂಡ್ವೇನು ಆ ಆರೋಗ್ಯ ತೊಗೊಂಡು ಉದಯಿಸುತ್ತಿರುವಂತಹ ಸೂರ್ಯನನ್ನು ಕಣ್ತುಂಬ ನೋಡಿ ಖುಷಿ ಆಗ್ಬೇಕ್ರಿ. ಅವ್ವ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು, ನಾನು ಇವತ್ತು ಕಣ್ಣು ತೆಗ್ದೇನಿ, ನನಗೆ ಸೂರ್ಯ ದರ್ಶನ ಆಯಿತು. ಯಾವ್ಯಾವ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದಾಗ ಕಣ್ಣಿಗೆ ಕಾಣಿಸಂಗಿಲ್ಲ ಸೈತ್ರಿ. ಹಿಂಗೆ ನಾವು ಎಷ್ಟು ಖರ್ಚ ಮಾಡಿ ಎಷ್ಟು ಕಷ್ಟಪಟ್ಟು ಹೋಗಿರ್ತೇವೆ, ಹಿಂಗೆ ರಟ್ಟಿ ಹಿಡ್ದು ಹಿಂಗೆ ಸರಿಸ್ತಾರೆ ನೋಡ್ರಿ ಅವ್ರು ನಮಗೆ. ಅಯ್ಯಯ್ಯೋ ಒಂದು ಕಣ್ಣು ತುಂಬ ನೋಡುವೆ ಅನ್ನಕ್ಕ ಇಲ್ಲ. ಹೋಗ್ಲಿ ಬಿಡಂತೇನೆ ನಾನು. ನಮ್ಮ ಸೂರ್ಯನಾರಾಯಣ ಬರ್ತಾನೆ, ಬೆಳಿಗ್ಗೆ ಬಂಗಾರದಂತ ಬರ್ತಾನೆ. ಬಂಗಾರದ ರೇಖೆ ಸೂರ್ಯ ಕಿರಣದಿಂದ ಪ್ರಭಸ್ತಾನೆ. ಅದಕ್ಕೆ ಉಷಕಾಲ, ಅರುಣೋದಯ, ಸೂರ್ಯೋದಯ. ಉಷಕಾಲ ಯಾರು ಹೇಳ್ತಾರೆ ನೋಡ್ರಿ, ಭಾಳ ಶ್ರೇಷ್ಠ ರೀ. ಉಷಪಾನಿ ಅಂತ ಹೇಳಿದ್ರೆ 4:15 ಒಳಗನೆ ನೀರು ಕುಡಿಬೇಕಂತಾರ್ರಿ ಅವ್ರು. ಉಷಪಾನ್ ಅಂತಾರೆ ಅದಕ್ಕೆ. ಅರುಣೋದಯ, ಅರುಣ ಒಂದು ಸಾರಥಿ ರೀ ಇವಂದು ಸೂರ್ಯನಾರಾಯಣದ. ಅರುಣ ಬಂದ್ರೆ ಎಲ್ಲ ಇದು ಸ್ಕ್ರೀನ್, ಇದು ಆಕಾಶದ ಸ್ಕ್ರೀನ್ ಬಣ್ಣ ಬಣ್ಣದಾಗ್ಬಿಡ್ತೈತ್ರಿ. ವಾ ಅದರ್ರಿ ಅಂತ ಅವರ್ಣೀಯ ರೀ. ನಾವೆಲ್ಲ ನರ್ಮದಾ ಪರಿಕ್ರಮಕ್ಕೆ ಹೋದಾಗ ಎಷ್ಟು ಚಂದರಿದೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಿದ್ವಿ. ಮತ್ತು ಪರಿಕ್ರಮಕ್ಕೆ ಹೋಗ್ಬೇಕಲ್ರಿ ನಾವು, ಪೂಜೆ ಮಾಡಬೇಕಲ್ಲೇ. ಬೆಳಗಿನ ಜಾವಕ್ಕೆ ನೋಡಿದ್ರೆ ಸೂರ್ಯ ಕಿರಣ ಅಷ್ಟು ಚಂದ. ಅರುಣೋದಯ ಆದ ಕೂಡ ಸೂರ್ಯೋದಯ ಆಗೇ ಬಿಟ್ಟ. ನಿಮ್ಮ ಮನ್ಯಾಗ ತಂಬಿಗೆ ತೊಗೋಬೇಕು, ಅದ್ರಾಗ ಇಷ್ಟು ಅರ್ಶಿನ ಹಾಕಬೇಕು, ಇಷ್ಟು ಬೆಲ್ಲ ಹಾಕ್ಬೇಕು ಅಂತಾರ್ರಿ. ಏನು ಇರ್ಲಂದ್ರೂ ಪರವಾಗಿಲ್ಲ, ಬರೀ ನೀರಾರ ಸುರಿರಿ. ನೀರು ತೊಗೊಂಡು ಆ ನಾರಾಯಣನ ಕಣ್ಣು ತುಂಬ ನೋಡ್ಬೇಕ್ರಿ. ಆ ನೀರಿಗೂ ಸಹಿತ ಖುಷಿ ಪಡ್ಬೇಕ್ರಿ. ಅದ ಸಂಪತ್ತು, ನೀರ ಸಂಪತ್ತು. ನೀರಿಗಿರುವಂಥ ಬೆಲೆ ಬಂಗಾರಕ್ಕಿಲ್ಲ ರೀ. ಒಂದು ಗ್ಲಾಸಿಂದ ನೀರಿನ ಬೆಲೆ ಒಂದು ರಾಜ್ಯ ಕೊಟ್ಟರೂ ಸಿಗಂಗಿಲ್ಲ. ಈಗ ಹೇಳ್ತೇನೆ ರೀ ಅದ್ರ ಕತೆ. ಮತ್ತು ಇದ್ರಾಗ ನಡು ಅದಕ್ಕಾಗಿ ಆ ಸೂರ್ಯನಾರಾಯಣ ನೋಡಿ ಗಾಯತ್ರಿ ಮಂತ್ರ ಹೇಳ್ಬೇಕ್ರಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಧಿಯೋ ಯೋ ನಃ ಪ್ರಚೋದಯಾತ್. ಧೀ ಅಂತ ಹೇಳಿದ್ರೆ ಬುದ್ಧಿಯನ್ನು ಜಾಗೃತಗೊಳಿಸು. ಶತಧಡ್ಡನಾಗಿದ್ದವನು ಸಹಿತ ಮೇಧಾವಿ ಆಗ್ತಾರೆ ಇದರ್ಲಿಂದ. ಇಷ್ಟ ಮಾಡಿದ್ರಿ. ಏನು ನೀವು ಮಣಿ ಇಡುವಂಗಿಲ್ಲ, ಏನು ಹಣ್ಣು ತರುವಂಗಿಲ್ಲ, ಏನು ಹೂ ಏರಿಸುವಂಗಿಲ್ಲ. ಸೂರ್ಯನಾರಾಯಣ ಪ್ರತ್ಯಕ್ಷ ದೇವತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ವ್ಯಾಸನ ಬುದ್ಧಿ ಅದ ನೋಡ್ರಿ, ನಮ್ಮ ಬುದ್ಧಿನೂ ಉದ್ಧಾರ ಆಗಲಿ ಅಂತ ಬೇಡ್ಕೋಬೇಕು. ಆ ವ್ಯಾಸ ಬರ್ದಿದ್ದು ಏನೇನು ಬರ್ದಾನ ನೋಡಪ್ಪ, ಅದು ತಿಳಿಯುವಂಗಾಗಲಿ ಅಂದರೂ ಸಾಕ್ರಿ. ಆಲ್ ಇನ್ ಒನ್. 18 ಪುರಾಣ, 10 ಉಪನಿಷತ್. ಕಡಿಮೆ ರೀ, ಸಾವಿರಾರು ಅದಾವ ಹೋಗ್ಲೆತ್ತಾಗ. 10 ಉಪನಿಷತ್ ಅಭ್ಯಾಸ ಮಾಡೋಣ ನಾವು. ಆದಿಗುರು ಶಂಕರಾಚಾರ್ಯ ಅದಕ್ಕೆ ಭಾಷ್ಯ ಬರೆದಿದ್ದಾರೆ. ಈಶಕೇನ ಕಟ ಪ್ರಶ್ನ, ಮುಂಡುಕ ಮಾಂಡುಕ್ಯ, ಐತರ್ಯ ತೈತರ್ಯ, ಛಾಂದೋಗ್ಯ ಮತ್ತು ಬೃಹದಾರಣ್ಯಕ್ಕೆ. ಇಷ್ಟ 10 ರೀ. ಕಂಠಸ್ಥನೂ ಮಾಡ್ಬೋದ್ರಿ 10 ಉಪನಿಷತ್ತು. ರಾಸದ ತೈತರ್ಯ ಬರ್ತೈತ್ರಿ. ಈಶಾವ್ಯಾಸೋಪನಿಷತ್ತು. ಮುಂಡುಕ 12 ಇದ್ದದ, ಮಾಂಡುಕ್ಯ ಒಂದು 12 ಅದಾವು. ಮುಂಡುಕನೂ ಸಣ್ಣದದ. ಸಣ್ಣ ವಿದ್ಯುತ್ ಬ್ಯಾಪಟ್ ಮಾಡ್ಬೋದು ರೀ. ಅದಕ್ಕಿಂತ ಕಠೋಪನಿಷತ್ತೂ ಭಾಳ ಚಂದ ಅದ ರೀ, ಅದನ್ನು ಕಂಠಸ್ಥ ಮಾಡ್ಬೋದು. ಒಂದು ಜೀವನ ಸಾಕಾಗಂಗಿಲ್ಲ ರೀ ನಮಗೆ. ಅವ್ರು ಬರ್ದಿದ್ದು ನೋಡಿದ್ರೆ ಅನ್ನಿಸ್ತೈತಿ, ಯಪ್ಪ ನಾವೆಷ್ಟು ನಮ್ಮ ಜೀವನದ ಸಮಯವನ್ನು ಎದಕ್ಕೆ ಹಚ್ಚಿದ್ವಿ ರೀ, ಏನು ಉಪಯೋಗ ಇಲ್ಲ. ಪುರ್ಸತ್ ಮೇ ಸೋಚೆ ಭಲಾ ಕ್ಯಾ ಬುರಾ. ನಾ ಏನು ಮಾಡಿದೆ, ನನ್ನ ಸಮಯ ಖರೆ ಅಂದರೆ ಪ್ರಾತಸ್ಮರಾಮಿ ಅಂತಾರೆ ನೋಡ್ರಿ. ಬೆಳಗಿನ ಜಾವದ ಸಮಯವನ್ನು ಪರಮಾತ್ಮನಿಗೆ ಕೊಡಬೇಕು. ಇದರದ್ದು ನಮ್ಮದು ಜೀವನದ ಪ್ರಾರಂಭದ ಜೀವನ ನಮ್ಮದು ಟೀನ್ ಏಜ್ ಅದ ನೋಡ್ರಿ. ಟೀನ್ ಏಜ್ ಅದು 19 ತನಕ ಆದರೂ ಸಹಿತ ಒಂದು ಭಗವದ್ಗೀತಾಗೆ ಕೊಡ್ಬೇಕು ನೋಡ್ರಿ. ಅವ್ರ ತಲೆ ಭಾಳ ಶಾರ್ಪ್ ಇರ್ತೈತ್ರಿ ಅವಾಗ. ಅದಕ್ಕಾಗಿ ಹೇಳ್ತಾರೆ, ಹೇ ವ್ಯಾಸ ಮಹರ್ಷಿ ನಿನಗೆ ನಮಸ್ಕಾರಪ್ಪ, ನನಗೆ ನಮಸ್ಕಾರ. ಗುರುವಿಗೆ ನಾನು ಎಷ್ಟು ಸ್ತುತಿಸಿದರೂ ಕಡಿಮೆ ಅದ. ವ್ಯಾಸ ಮಹರ್ಷಿಗೆ ವ್ಯಾಸ ಅಂತ ಎದಕ್ಕೆ ಹೇಳಿದರು ಅಂಥೇಳಿ ಪ್ರಶ್ನೆ ಬರ್ಬೋದ್ರಿ. ಅದಕ್ಕಾಗಿ ಹೇಳ್ತಾರೆ, ಅನೇಕ ಉಪನಿಷತ್ತುಗಳೆಲ್ಲ ಲುಪ್ತ ಆಗಿಬಿಟ್ಟಿದ್ವು ರೀ. ಅವೆಲ್ಲ ಶ್ರುತಿ ಮುಖಾಂತರ ಇದ್ವು. ನಾ ಹೇಳ್ಬೇಕು, ನೀ ಕಲಿಬೇಕು, ನೀ ಕಲ್ತಿದ್ದೆ ನಿನ್ನ ಮಕ್ಕಳಿಗೆ ಹೇಳ್ಬೇಕು, ನೀವೊಂದು 4 ಮಂದಿಗೆ ಹೇಳ್ಬೇಕು. ಬರೆದಿಟ್ಟಿದ್ದೇ ಇಲ್ಲ ರೀ ಇದು.
ಬಾಯಿಂದ ಬಾಯಿರಿ. ಶ್ರುತಿ ಅಂತೇಳಿದ್ರೆ ಶೃಣು ಅಂತೇಳಿದ್ರೆ ಕಿವಿಯಿಂದ ಕೇಳಬೇಕು, ಅದನ್ನು ನೆನಪಿಟ್ಕೋಬೇಕು. ಏಕಪಾಠಿನೂ ಇದ್ದರ್ರಿ ಅವಾಗಿನ ಜನ. ಈಗ ಪುಸ್ತಕನಾಗ ಐತೆ ಬಿಡು ಅನ್ನೋದು ಸುಮ್ ಕುಂತ್ಬಿಡೋದು. ಅವಾಗ ಹೆದರಿ ಯಪ್ಪ ಕಲಿಯಬೇಕಂತೇಳಿ. ಮತ್ತು ಬುದ್ಧಿ ಅವಾಗ ಏಕಪಾಠಿ ದ್ವಿಪಾಠಿ ಅಂತಿರ್ತಾರೆ ರೀ. ಸಿದ್ಧಾರ್ಥ ಸ್ವಾಮೀಜಿಯವ್ರು ಏಕಪಾಠಿ ಇದ್ರಂತೆ. ಒಂದು ಸಲ ಹೇಳಿದ ಕೂಡ ಗೊತ್ತಾಗ್ಬಿಡ್ತಿತ್ತಂತವ್ರು. ಅವಾಗಿನ ಕಾಲಕ್ಕೂ ಇದ್ದರು, ಈಗಿನ ಕಾಲಕ್ಕೂ ಅದಾರಿ, ಇಲ್ಲಂತಿಲ್ಲ. ಅವೆಲ್ಲ ದೊಡ್ಡ ದೊಡ್ಡ ಮಂದಿ ಇರ್ತಾರೆ ನೋಡಿರಿ, ಶಾಣೆ ಇರ್ತಾರೆ ನೋಡಿರಿ, ಅವ್ರು ಏಕಪಾಠಿ ಇರ್ತಾರೆ. ಅವ್ರ ಮೆಮ್ರಿ ಪವರ್ ಅಷ್ಟು ಜಾಗೃತಿ ಇರ್ತೈತೆ ರೀ. ಅದು ಪೂರ್ವ ಜನ್ಮದ ಪುಣ್ಯನೂ ಇರ್ತೈತೆ ರೀ ಅವ್ರಿಗೆ. ಪೂರ್ವ ಜನ್ಮದ ಪುಣ್ಯ ಮಾಡಿರುವಂಥ ಸುಕೃತದಿಂದ ಅಂಥ ಮಾರ್ಗದರ್ಶನ ಸಿಕ್ಕಿರ್ತೈತಿ, ಎಲ್ಲ ನೆನಪಿರ್ತಾವ್ರಿ ಅವ್ರಿಗೆ. ಅದಕ್ಕಾಗಿ ಆ ಬ್ರಿಟಿಷರು ಇಬ್ಬರು ಮಂದಿ ಜಗಳಾಡಕತ್ತಿದ್ರಂತ್ರಿ. ಜಗಳಾಡ್ತಾ ಇದ್ದಾಗ ಅವರಿಬ್ಬರು ಮಂದಿ ಕೂಡ ಹೋಗಿ ಕೋರ್ಟಿಗೆ ಹೋದ್ರಂತ. ಅವ್ನು ಹೇಳಿದ ನಾ ಹೇಳಿದ ಖರೆ, ನೀ ಹೇಳಿದ ಖರೆ, ನಾ ಹೇಳಿದ ಖರೆ, ನೀ ಹೇಳಿದ ಖರೆ ಅಂತಿದ್ದ ಅಂತ. ಅವಾಗ ಜಡ್ಜ್ ಅಂದ ಅಂತ, ನೀ ಸರಿಯದೇನೋ ನೀ ತಪ್ಪದೇಯೋ ಗೊತ್ತಿಲ್ಲ, ವಿಟ್ನೆಸ್ ತೊಗೊಂಬರ್ರಿ ಅಂದ್ರಂತ. ವಿಟ್ನೆಸ್ಸಲ್ಲಿ ಯಾರು ಇದ್ದಿದ್ದೇ ಇಲ್ಲಂತ. ಆವಾಗ ಅವ್ರಂದಂತ, ಹಾಂ ಅಲ್ಲಿ ಒಬ್ಬನು ಸಂಧ್ಯಾ ವಂದನೆ ಮಾಡ್ಕೊತ ಚಂಡ್ಕಿ ಬೆಟ್ಟ ಬಿಟ್ಟಿದ್ದವ ಇದ್ದ, ಅವ್ನು ಕರ್ಕೊಂಬರ್ರಿ ಅನ್ನ. ಅವ್ನು ಕರ್ಕೊಂಬಂದ್ರಂತ. ಅವ್ನಿಗೆ ಹೇಳಿದ್ರಂತ, ಅವ್ರ ಜಗಳ ಕೇಳ್ಕೊಂಡು ನಿಂತಿದ್ದ ಅಂತ. ಇವ್ನು ಹೇಳುವಾಗ ಇವನು, ಇವನು ಹೇಳುವಾಗ ಇವನು, ಇವನು ಹೇಳುವಾಗ ಇವನು, ಹಿಂಗೆ ನೋಡ್ಕೊಂಡು ನಿಂತಿದ್ದ ಅಂತವ. ನೋಡ್ತಾ ಇದ್ದಾಗ ಅವ್ನು ಕರ್ಕೊಂಬಂದ್ರಂತ, ಏನಪ್ಪ ಇವರು ಎದ್ರಾಗ ಯಾರು ಸರಿ ಯಾರು ತಪ್ಪದಾರ ಹೇಳು ಅಂತೇಳಿ. ಆವಾಗ ಅವನೊಂದ ಅಂತ, ನನಗರ ಇಂಗ್ಲೀಷ್ ಅರ್ಥ ಆಗಂಗಿಲ್ಲ ರೀ, ಆದ್ರೆ ಅವ್ರು ಏನಂತ ಇದ್ದಾರೆ ಅನ್ನೋದು ನಾ ಹೇಳ್ತೇನೆ ನೋಡ್ರಿ ಅಂತೇಳಿ ಆ ತಮಿಳ್ ಹಾಡು ಪಂಜಾಬಿ ಹಾಡು ಹೇಳ್ತಾರಲ್ರಿ ಮಕ್ಕಳು, ಹಂಗೆ ಅವನು ಅಂದ ಅಂತ. ಇವನು ಹಿಂಗೆ ಹೇಳ್ದ, ಇವನು ಹಿಂಗೆ ಹೇಳ್ದ, ಇವನು ಹಿಂಗೆ ಹೇಳ್ದ, ಹಿಂಗೆ ಹೇಳ್ದ ಅಂತ ಹೇಳ್ಕೊ ಗೊತ್ತಾತಂತ ಯಾರ್ದು ತಪ್ಪೈತೆ ಅಂತೇಳಿ ಅವ್ರಿಗೆ ಶಿಕ್ಷಾ ಕೊಟ್ರಂತ. ಅದು ಹಂಗೆ ಅಂತೇಳಿದ್ರೆ ಒಂದೇ ಸಲ ಕೇಳಿದ್ದನ ಅವ್ನು ನೆನಪಿತ್ರಿ. ಅದಕ್ಕೆ ಯಾರ ಮನಸ್ಸು ಏಕಾಗ್ರ ಇರ್ತೈತಿ, ಇನ್ನೂ ವಿಷಯ ವಾಸನ ಜಗತ್ತಿನ ವಿಷಯ ವಸ್ತು ತಲೆಯಾಗ ಇರಂಗಿಲ್ಲ ನೋಡ್ರಿ, ಅವ್ರು ಶಾಣರ ಇರ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡ ಅದಕ್ಕನ್ನಾಕತ್ತಾರಂತ ಹೇಳಿದ್ರೆ ಅನೇಕ ವಿಷಯಗಳು ಹೋದ್ರೆ ಗೊಂದಲ ಆಗ್ತೈತೆ ರೀ ಮನಸ್ಸಿಗೆ. ನಾವೆಲ್ಲ ಪುಣ್ಯಜೀವಿ ರೀ, ನಮಗೆ ಟಿ ವಿ ಇದ್ದಿದ್ದಿಲ್ಲ, ನಮಗೆ ಮೊಬೈಲ್ ಇದ್ದಿದ್ದಿಲ್ಲ, ನಮ್ಮದೆಲ್ಲ ಏಕಾಗ್ರತೆ ಇತ್ತು ರೀ ಅವಾಗ. ಮತ್ತು ಮೈ ಮುರಿದು ದುಡಿತಿದ್ವಿ ರೀ, ನೀರು ತುಂಬ್ತಿದ್ವಿ, ನೆಲ ಒರೆಸ್ತಿದ್ವಿ, ಪೂಜೆ ಮಾಡ್ತಿದ್ವಿ, ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅದು ಶ್ರದ್ಧಾಲಿಂದ್ರಿ. ಅದಕ್ಕಾಗಿ ಹೇಳ್ತಾರೆ, ಹೇ ಭಗವಂತ ನನ್ನ ಬುದ್ಧಿಯನ್ನು ಜಾಗೃತಗೊಳಿಸು ಅಂಥೇಳಿ ಆ ಸೂರ್ಯನಾರಾಯಣಿಗೆ ನಾವು ಬೇಡ್ಕೋಬೇಕು. ಅಂತಹ ಬುದ್ಧಿಮಾನನಾಗಿರುವಂತಹ ವ್ಯಾಸ ಮಹರ್ಷಿ ರೀ. ವ್ಯಾಸ ಮಹರ್ಷಿ ಎದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, 18 ಪುರಾಣ ಮತ್ತು ಅನೇಕಾನೇಕ ಉಪನಿಷತ್ತುಗಳನ್ನು ಅವ್ರು ಕ್ರೋಢೀಕರಿಸಿ ಅವು ಯಾವ್ಯಾವುದೆಲ್ಲ ಮಿಕ್ಸ್ ಇದ್ವಲ್ಲ ಅವು 4 ಭಾಗ ಮಾಡಿದಾರೆ ರೀ. ಎಲ್ಲ ಏಕ ಮಂತ್ರ ರೀ. ಅವು ಯಜುರ್ವೇದಕ್ಕೆ ಸೇರುವಂಥ ಮಂತ್ರ ಒಂದು ಕಡೆ, ಋಗ್ವೇದದ ಒಂದು ಕಡೆ, ಅಥರ್ವಣದ ಒಂದು ಕಡೆ, ಸಾಮವೇದದ ಒಂದು ಕಡೆ, ಅವೆಲ್ಲ ಬಿಡಿ ಬಿಡಿ ಮಾಡಿ ಜೋಡಿಸಿ ಚಂದಂಗೆ ಇಟ್ಟಿದ್ದಕ್ಕೆ ಒಂದೇ ಇರುವಂತಹ ವೇದವನ್ನು 4 ಭಾಗ ಮಾಡಿದ್ದಕ್ಕನೇ ವ್ಯಾಸ ಅಂದರೆ ಭಾಗ ರೀ. ಭಾಗ ಮಾಡಿದ್ದಕ್ಕನೇ ಅವ್ರದ್ದು ಹೆಸರು ವ್ಯಾಸ ಮಹರ್ಷಿ ರೀ. ಅದಕ್ಕೆ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ ಫುಲ್ಲಾರವಿಂದಾಯ ತಪತ್ರ ನೇತ್ರ ಏನ ತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ.